ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಬ್ಸಿ ಪಲ್ಯ ಕಡುಬನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಸಬ್ಸಿ ಪಲ್ಯ ಕಡುಬು ಮಾಡ್ಕೋದಕ್ಕೆ 1 ಬಟ್ಲಷ್ಟು ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮೂರೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ಥರ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಟಿರೋ ಸಬ್ಸಿ ಪಲ್ಯನ ಹಾಕ್ತಾಯಿದ್ದೀನಿ ನೋಡಿ. ಸಬ್ಸಿ ಪಲ್ಯ ಕಡುಬಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಜ್ವರ ಬಂದವ್ರಿಗೆ, ನೆಗಡಿ ಕೆಮ್ಮು ಬಂದವ್ರಿಗೆ ಇದಂತೂ ಹೇಳಿ ಮಾಡಿಸಿರೋ ಆಗಿರುತ್ತೆ ನೋಡಿ. ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡೋಣ ಆಗಿರುತ್ತೆ. ಇವಾಗ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು 3 ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರಬೇಕು. ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಈ ಕಡುಬು ಮಾಡ್ಬೋದು. ಮತ್ತು ಸ್ವಲ್ಪ ಅಜೀವಾನ ಜೀರಿಗೆ ಕೂಡ ಈ ಕೈಯಿಂದ ತಿಕ್ಕಿ ಹಾಕ್ತಾಯಿದ್ದೀನಿ. ಇದು ಸೂಪಿಯಾಗಿ ಕೂಡ ಮಾಡ್ಕೋಬೋದು, ನಾನ್ ಸೂಪಿಯಾಗಿ ಕೂಡ ಮಾಡ್ಕೋಬೋದು. ಹಬೆಯಲ್ಲಿ ಬೇಯಿಸಿದ್ರೂ ಭೀ ಕಡುಬು ಚೆನ್ನಾಗಿ ಬರುತ್ತೆ. ಮತ್ತು ನಾವು ಒಗ್ಗರಣೆ ಹಾಕ್ಕೊಂಡು ನೀರಲ್ಲಿ ಕೂಡ ಕುದಿಸ್ಕೋಬೋದು. ನಾನು ಒಗ್ಗರಣೆ ಹಾಕಿ ನೀರಲ್ಲಿ ಕುದಿಸೋ ಕಡುಬು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ನೋಡಿ ಈ ಥರ ಹಿಟ್ಟು ನಾದಿ ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಕಂಪ್ಲೀಟಾಗಿ ಹಿಟ್ಟು ನೆಂದಿರುತ್ತೆ. ಮತ್ತು ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಬಳಸ್ತಾಯಿದ್ದೀನಿ. ಮತ್ತು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಎಣ್ಣೆ ಕಾಯೋವರೆಗೂ ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಮನೇಲೇ ರೆಡಿ ಮಾಡಿರೋಂಥ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರನ್ನ ಹಾಕಿ ನೀರನ್ನ ಕುದಿ ಬರೋವರೆಗೂ ಬಿಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಹಿಟ್ಟಿನಲ್ಲಿ ಉಪ್ಪು ಇರೋದ್ರಿಂದ ಜಾಸ್ತಿ ಉಪ್ಪೇನು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಉಪ್ಪು ಹಾಕಿದರೆ ಓಕೆ. ನೀರು ಯಾವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಆವಾಗ ನಾವು ಕಡುಬನ್ನ ಹಾಕಬೇಕಾಗುತ್ತೆ. ಹೀಗೆ ಹಿಟ್ಟನ್ನ ತೊಗೊಂಡು ಈ ಥರ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಆಗಿ ಹಿಟ್ಟು ತೊಗೊಂಡು ನಾನು ಸಣ್ಣ ಸಣ್ಣದಾಗಿ ಕಡುಬನ್ನ ಮಾಡ್ತಾಯಿದ್ದೀನಿ. ರೌಂಡ್ ಬೇಕಾದರೂ ಮಾಡ್ಬೋದು, ಅಥವಾ ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ಚಬಟ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಸಣ್ಣ ಸಣ್ಣದಾಗಿ ಇರಲಿ ಕಡುಬು. ಜ್ವರ ಬಂದಾಗ, ನೆಗಡಿ ಕೆಮ್ಮು ಬಂದಾಗಂತೂ ಈ ಕಡುಬು ತುಂಬ ಟೇಸ್ಟಿಯಾಗುತ್ತೆ. ಸಣ್ಣ ಸಣ್ಣದಾಗಿ ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಈ ಥರ ಕಂಪ್ಲೀಟಾಗಿ ಹಿಟ್ಟಾಗಿದೆ. ನಾನು ಇವಾಗ ಕುದಿತಾ ಇರೋ ನೀರಿನಲ್ಲಿ ಕಡುಬನ್ನ ಹಾಕ್ತಾಯಿದ್ದೀನಿ. ನೀರು ಕುದಿತಾ ಇರುವ ಹಾಕಿದ್ರೆ ಕಡುಬು ಒಂದಕ್ಕೊಂದು ಮೆತ್ಕೊಳ್ಳಲ್ಲ, ಹಾಗಾಗಿ ಸ್ವಲ್ಪ ನೀರು ಕುದಿತಾ ಇರುವಾಗೆ ಹಾಕಬೇಕು. ಹೀಗೆ ಕಂಪ್ಲೀಟಾಗಿ ಎಲ್ಲ ಕಡುಬನ್ನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಹೀಗೆ ಕುದಿತಾ ಇರುವಾಗ 1-2 ಸಲ ಸ್ಪೂನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕೆಳಗೆ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಹೋಗಬೇಕು. ನೀವು ನೋಡ್ತಿರ್ಬೋದು ಕಡುಬು ಕಂಪ್ಲೀಟಾಗಿ ಕುದೀತಾ ಇದೆ.
ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಕಡು ಈ ಥರ ಬಂದಿದೆ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.